ಯಾರೇ ತಪ್ಪು ಮಾಡಿರಲಿ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಈ ಹನಿ ಟ್ರ್ಯಾಪ್ ಮುಖಾಂತರ ಕೊಲ್ಲೋದು ತಪ್ಪು. ಇದು ಕೊಲೆಗಿಂತನೂ ದೊಡ್ಡ ಹೀನ ಕೃತ್ಯ ಅಂತ ನನಗನ್ಸುತ್ತೆ. ಆ ಥರದ್ದು ಏನಾದ್ರು ಆಗಿದ್ರೆ ಅದು ತನಿಖೆ ಮುಖಾಂತರ ಯಾರು ಮಾಡಿರ್ತಾರೆ ಅದು ಹೊರಗಡೆ ಬರ್ತದೆ. ಹೊರಗಡೆ ಬಂದು ಅದೇನು ಕಾನೂನು ಕ್ರಮ ಆಗಬೇಕು ಅದಾಗುತ್ತೆ. ಸ್ವಪಕ್ಷದವರ ವಿರುದ್ಧನೂ ಅವ್ರು ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್, ನಮ್ಮಲ್ಲೂ ಕೂಡ. ಸ್ವಪಕ್ಷದವ್ರಾಗ್ಬೋದು, ಇನ್ನೊಬ್ರು ಪಕ್ಷದವ್ರಾಗ್ಬೋದು, ಬೇರೆಯವ್ರಾಗ್ಬೋದು, ಈ ಥರದ ಕೃತ್ಯಗಳು ನಡೀಬಾರ್ದು ಅಂತ ನಮ್ಮೆಲ್ಲರ ಅನಿಸಿಕೆ. ನೀವು ಮೊದಲು ಕೂಡ ದನಿ ಎತ್ತಿದ್ರಿ ಸರ್, ಸಾಕಷ್ಟು ದನಿ ಎತ್ತಿದ್ರಿ, ಇಂತಹ ದುಷ್ಟ ಶಕ್ತಿಗಳನ್ನ ಅಡ್ಡಗಡಿಸಬೇಕು ಅಂತ. 100% ಸತ್ಯ, 100% ಸತ್ಯ. ಈ ಥರ ದೂರ ತಲುಪಿಸಿದ್ರಿ ಹನಿ ಟ್ರ್ಯಾಪ್. ನನ್ನ ಕ್ಷೇತ್ರದಲ್ಲೂ ಒಂದಷ್ಟು ಜನ ಗಣ್ಯ ವ್ಯಕ್ತಿಗಳದ್ದು, ಪ್ರೊಫೆಸರ್ಸ್ಗಳದಿರ್ಬೋದು, ಡಾಕ್ಟ್ರುಗಳದಿರ್ಬೋದು, ಇಂಡಸ್ಟ್ರಿಯಲಿಸ್ಟ್ಗಳದಿರ್ಬೋದು, ಅವ್ರದ್ದೆಲ್ಲರದೂ ಒಂದು ಟೀಮು, ಒಂದು ಗುಂಪು ಸೇರ್ಕೊಂಡು ಹನಿ ಟ್ರ್ಯಾಪ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿತ್ತು. ಮತ್ತು ಅವ್ರಿಗೆ ತುಂಬ ಕಿರುಕುಳ ಕೊಡುವಂಥ ಕೆಲಸ ನಡೀತಾಯಿತ್ತು. ಈಗ ಅದಾಗಿ ಹೆಚ್ಚು ಕಡಿಮೆ 1 ವರ್ಷದ ಮೇಲಾಯಿತು ಅಂತ ಅನ್ಕೊತೀನಿ. ಆಗ ನಾನೇ ಖುದ್ದಾಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಿಸಿ ಆ ಹನಿ ಟ್ರ್ಯಾಪ್ ಗ್ಯಾಂಗ್ ಏನಿತ್ತು ಆ ಗ್ಯಾಂಗ್ನ ಹಿಡಿಸಿ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡಿಸಿದ್ರೆ ಈಗ ಕೋರ್ಟಲ್ಲಿ ನಡೀತಾ ಇತ್ತು. ನಿಮ್ಗೇನಾದ್ರೂ ಆ ಥರ ಥ್ರೆಟನ್ ಕಾಲ್ ಯಾವಾಗಲೂ? ನಮ್ಗೆ ಯಾವಾಗ್ಲೂ ಬಂದಿಲ್ಲ ಆ ಥರ. ನಮ್ಗೆ ಯಾವತ್ತೂ ಯಾರನ್ನು ಥ್ರೆಟನ್ ಮಾಡಿಲ್ಲ. ನಮಗೇನಾದರೂ ಅದ್ರ ಬಗ್ಗೆ ನಮ್ಗೆ ಯಾವುದೇ ಥರದ್ದೇನು ಇವತ್ತರೆಗೂ ಏನಾಗಿಲ್ಲ. ನಿಮ್ಮ ಗೆಳೆಯರ ಆಪ್ತ ಬಳಗದಲ್ಲಿ ಬೇರೆ ಶಾಸಕರಿಗೆ ಈ ಥರದ ಆಗ್ತು ಅಂತ ಯಾರಾದರೂ ನಿಮ್ಮ? ಇಲ್ಲ, ನಮ್ಗೆ ಯಾವ ಶಾಸಕರಿಗೂ ಮಿತ್ರರೂ ಇವತ್ತರೆಗೂ ನಮ್ಗೆ ಯಾರೂ ಆ ಥರ ಏನು ಮಾತಾಡಿಲ್ಲ. ಎಲ್ಲೂ ನಾವು ಸೆಷನ್ ಇದ್ದಾಗ ಎಲ್ಲ ಶಾಸಕರುಗಳನ್ನು ಒಂದು ಕಡೆ ಸೇರ್ತೀವಿ ನಾವು. ಯಾವ ಶಾಸಕರಿಗೂ ಆ ಥರ ಥ್ರೆಟನ್ನು ಮತ್ತು ಈ ಥರ ಹನಿ ಟ್ರ್ಯಾಪ್ ವಿಚಾರವಾಗಿ ಕಾಲ್ಗಳು ಬಂದಿರೋದು ಯಾರೂ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಯಾಕಂದ್ರೆ ಸರ್ 40-45 ಜನಕ್ಕೆ ಈ ಥರದಲ್ಲಿ ಆಗಿದೆ ಇರ್ಬೋದು. ಅವ್ರು ಹೇಳ್ತಾ ಇದ್ದಾರೆ ಒಂದ್ ಕಡೆ 400ಕ್ಕೂ ಹೆಚ್ಚು ಮಂದಿ. ಈಗ ಅವರು ನಾಯಕರುಗಳವರು ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಶಾಸಕರುಗಳಲ್ಲಿ ಯಾರಿಗೂ ಆ ಥರದ್ದು ಇವತ್ತರೆಗೂ ಅನುಭವ ಆಗಿಲ್ಲ. ಮತ್ತು ನಮ್ಮ ಶಾಸಕರುಗಳು ಯಾರನ್ನೂ ನಮ್ಗಳ ಜೊತೆ ಚರ್ಚೆ ಮಾಡಬೇಕಾದ್ರೆ ಒಬ್ರಿಗೊಬ್ರು ಮಾತಾಡಬೇಕಾದ್ರೆ ಅವತ್ತೂ ಆ ವಿಚಾರ ಪ್ರಸ್ತಾಪನೆ ಆಗಿಲ್ಲ. ಈಗ ರಾಜಣ್ಣ ದೂರ ಕೊಡಕ್ಕೆ ಹೋಗ್ತಾರೆ ಸರ್, ಅವ್ರ ಬೆನ್ನಿಂದ ನೀವು ನಿಂತಿರಿ ಸರ್? ರಾಜಣ್ಣವ್ರಿಗೆ ಯಾರು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಅನ್ನೋದು ನಮ್ಮೆಲ್ಲರ ಅನಿಸಿಕೆ.